മോനെ ರಂಗಚಟಂ ಕಾಣಿಕೆಯನ್ನು പറഞ്ഞാൽ ಕಾಣಿക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು. ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ. ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ, ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ, ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯಿತು ಅಂತ ಗೊತ್ತಿಲ್ಲ ನನಗೂ. ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾಯಿದೆ. ಬಂಡೆಕಲ್ಲು, ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬರು ಅಣ್ಣ ಯಾರೋ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ. ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು. ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ. ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಗಲಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಎತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋಣ. ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ. ಅಷ್ಟೊಂದು ಜೋರಾಗಿ ಅಲೆ ಇದೆ. ಮತ್ತು ಅದರೊಂದು ಆರ್ಭಟ ಕೂಡ ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ. ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಅವಾಗಲಿಂದಲೂ. ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನ ಚಿಕ್ಕ ಮೀನ ಅಂತ ನೋಡಬೇಕು. ಆದರೂ ಎಳಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ. ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರ್ ಏನಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ, ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ನೋಡಿ. ಇವರು ಬಿಸಾಡಿದ ಸ್ಟೈಲು ಅವ್ರು ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಓಕೆ,
എടാ മോനെ ರಂಗಚೇട്ടൻ കാണിക്കുമെന്ന് പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಒಂದು ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು. ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ. ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ, ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ, ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯಿತು ಅಂತ ಗೊತ್ತಿಲ್ಲ ನನಗೂ. ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾ ಇದೆ. ಬಂಡೆಕಲ್ಲು, ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬ ಅಣ್ಣ ಯಾರೋ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ. ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನಾದರೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು. ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ. ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಕ್ಕಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಎತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ. ಅಷ್ಟೊಂದು ಜೋರಾಗಿ ಅಲೆ ಇದೆ. ಮತ್ತು ಅದರೊಂದು ಆರ್ಭಟಗಳು ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ. ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಆವಾಗಲಿಂದಲೂ. ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನಾ ಚಿಕ್ಕ ಮೀನಾ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ. ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ತೆಗೆದಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರ್ ಏನಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ, ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ನೋಡಿ. ಇವರು ಬಿಸಾಡಿದ ಸ್ಟೈಲು ಅವ್ರ ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಓಕೆ, എടാ മോനെ ರಂಗಚೇട്ടൻ കാണിക്കുമെന്ന് പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ.
ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು. ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ. ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ, ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ, ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯಿತು ಅಂತ ಗೊತ್ತಿಲ್ಲ ನನಗೂ, ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾ ಇದೆ. ಬಂಡೆಕಲ್ಲು, ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬ ಅಣ್ಣ ಯಾರೋ ಬರ್ತಾ ಇದ್ದಾರೆ. ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ, ಮೀನು ಹಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನಾದರೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು. ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ. ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ. ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಗಲಿ ಇವರಿಗೆ. ಈ ಅಣ್ಣ ಇಡ್ತಾ ಇದ್ದಾರೆ, ಎತ್ತರೆ ಬಲೆ ಹಾಕ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ. ಅಷ್ಟೊಂದು ಜೋರಾಗಿ ಅಲೆ ಇದೆ, ಮತ್ತು ಅದರೊಂದು ಆರ್ಭಟಗಳು ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ. ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಆವಾಗಲಿಂದಲೂ. ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನಾ ಚಿಕ್ಕ ಮೀನಾ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ. ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರ್ ಏನಲ್ಲ. ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ, ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ಮಾಡಿ. ಇವರು ಬಿಸಾಡಿದ ಸ್ಟೈಲು ಅವ್ರ ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಓಕೆ, മോനെ ರಂಗಚಟಂ ಕಾಣಿಕಂನು പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು. ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಎಲ್ಲರೂ ಮೀನು ಹಿಡಿತಾ ಇರ್ತಾರೆ.
ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ, ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ, ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯ್ತು ಅಂತ ಗೊತ್ತಿಲ್ಲ ನನಗೂ, ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾ ಇದೆ, ಬಂಡೆಕಲ್ಲು ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬ ಅಣ್ಣ ಯಾರೋ ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ, ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನಾದರೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು, ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ, ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಗಲಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಎತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋಣ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ, ಅಷ್ಟೊಂದು ಜೋರಾಗಿ ಅಲೆ ಇದೆ, ಮತ್ತು ಅದರೊಂದು ಆರ್ಭಟ ಕೂಡ ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ, ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಆವಾಗಲಿಂದಲೂ, ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನ ಚಿಕ್ಕ ಮೀನ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ, ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರೇನಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ನೋಡಿ, ಇವರು ಬಿಸಾಡಿದ ಸ್ಟೈಲು ಅವ್ರು ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಓಕೆ, മോനെ ರಂಗಚಡಂ ಕಾಣಿಕಂನು പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು, ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೇನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ, ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ, ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯ್ತು ಅಂತ ಗೊತ್ತಿಲ್ಲ ನನಗೂ, ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ.
ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾ ಇದೆ, ಬಂಡೆಕಲ್ಲು ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗಳು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇವತ್ತು ಅಣ್ಣ ಯಾರೋ ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ, ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನಾದರೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು, ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ, ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಗಲಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಹೆತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋಣ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ, ಅಷ್ಟೊಂದು ಜೋರಾಗಿ ಅಲೆ ಇದೆ, ಮತ್ತು ಅದರೊಂದು ಆರ್ಭಟಗಳು ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ, ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಅವಾಗಲಿಂದಲೂ, ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನಾ ಚಿಕ್ಕ ಮೀನಾ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ, ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರ್ ಏನಲ್ಲ. ಟ್ರೈ ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ಮಾಡಿ, ಇವರು ಬಿಸಾಡಿದ ಸ್ಟೈಲು ಅವ್ರು ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಓಕೆ, മോനെ ರಂಗಚಡಂ ಕಾಣಿಕಂ പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಒಂದು ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು, ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ. ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯಿತು ಅಂತ ಗೊತ್ತಿಲ್ಲ ನನಗೂ, ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾ ಇದೆ, ಬಂಡೆಕಲ್ಲು ದೊಡ್ಡ ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗಳು ಕೂಡ ಬರ್ತಾ ಇರ್ತಾರೆ ಈ ಸ್ಥಳವನ್ನು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇವತ್ತು ಅಣ್ಣ ಯಾರೋ ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ, ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನಾದರೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು, ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ.
ಈ ಅಣ್ಣ ಅವಾಗಿಂದ ಕೂತಿದ್ದಾರೆ, ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಕ್ಕಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಹೆತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ, ಅಷ್ಟೊಂದು ಜೋರಾಗಿ ಅಲೆ ಇದೆ, ಮತ್ತು ಅದರೊಂದು ಆರ್ಭಟಗಳು ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ, ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಆವಾಗಲಿಂದಲೂ, ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನಾ ಚಿಕ್ಕ ಮೀನಾ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ, ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ತೆಗೆದಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆಯ ಫಿಶರ್ ಏನಲ್ಲ. ಟ್ರೈ ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ, ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ನೋಡಿ, ಇವರು ಬಿಸಾಡಿದ ಸ್ಟೈಲು ಅವ್ರ ಬಿಸಾಡಿದ ಎರಡೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಓಕೆ, മോനെ ರಂಗಚಡಂ ಕಾಣಿಕಂ പറഞ്ഞാൽ കാണിക്കും. ಹಾಯ್, ನಾನು ಇವತ್ತು ಮಂಜೇಶ್ವರ ಹಾರ್ಬರ್ ಅಂದರೆ ಬೀಚ್ ಹತ್ರ ಹೋಗ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ಇದ್ದಾರೆ ನೋಡಿ. ಅಂದರೆ ಇಲ್ಲಿ ಫಿಶಿಂಗ್ ಅಂದರೆ ಮೀನು ಹಿಡಿಯಲಿಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನೋಡ ನೋಡ ಎಷ್ಟು ಚಂದ ಅಲ್ಲ. ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 6 ಗಂಟೆ ಆಗಿದೆ. ಆದ ಕಾರಣ ಇಲ್ಲದಿದ್ದರೆ ಇಲ್ಲಿ ತುಂಬಾ ಜನ ಇರ್ತಾರೆ. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಲೇಟ್ ಆಯಿತು, ಆದ ಕಾರಣ ಎಲ್ಲ ಹೋಗಿದ್ದಾರೆ. ಇದೆಲ್ಲ ಬೋಟುಗಳು ಬೆಳಗ್ಗೆ, ಅಂದರೆ ಚಿಕ್ಕ ಚಿಕ್ಕ ದೋಣಿಗಳು ಬೆಳಗ್ಗೆ ಬೇಗ ಹೋಗುತ್ತೆ ಮೀನು ಹಿಡಿಲಿಕ್ಕೆ. ಬೇಗ ಹೋಗಿ ಆಮೇಲೆ ಬೆಳಗ್ಗೆ ಒಂದು 4 ಗಂಟೆ 5 ಗಂಟೆಗೆ ಮೀನು ಹಿಡ್ಕೊಂಡು ಬರ್ತಾರೆ. ಆಮೇಲೆ ಇಲ್ಲಿ ನಮಗೆ ಏನಂದರೆ, ನಮಗೊಂದು ಸಂಡೇ ಬಂದರೆ ಇಲ್ಲೊಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಬಂದು ಒಂದು 1 ಅವರ್ ಕೂತ್ರೆ ತುಂಬಾ ಸಮಾಧಾನ ಆಗುತ್ತೆ. ಮತ್ತು ಇಲ್ಲಿ ನೋಡಿ, ಎಲ್ಲರೂ ಮೀನು ಹಿಡಿತಾ ಇರ್ತಾರೆ. ಇಲ್ಲಿ ತುಂಬ ಜನ ಮೀನು ಹಿಡಿತಾ ಇರ್ತಾರೆ. ಮತ್ತು ಎಲ್ಲರೂ ಮೀನು ಹಿಡಿಯೋದು ಮಾರಾಟ ಮಾಡಲಿಕ್ಕೆ ಅಂತ ಅಲ್ಲ, ಕೆಲವರು ಸುಮ್ಮನೆ ಮನೇಲಿ ಕೂತು ಬೋರ್ ಆಗೋದಕ್ಕೆ ಸುಮ್ಮನೆ ಟೈಮ್ ಪಾಸಿಗೆ ಅಂತ ಮೀನು ಹಿಡಿತಾರೆ. ಮೀನು ಹಿಡಿದು ಸಿಕ್ಕಿದ ಮೀನನ್ನು ಯಾರ್ಯಾರಿಗೂ ಕೊಟ್ಟು ಹೋಗ್ತಾರೆ. ಮತ್ತು ಅಲ್ಲಿ ಅವರಿಗೆ ಟೈಮ್ ಪಾಸ್ ಆಗುತ್ತೆ. ನೋಡಿ, ಅಲ್ಲಿ ಸೂರ್ಯ ಮುಳುಗದ ಟೈಮ್ ಕೂಡ ಆಯಿತು. ನಾನು ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಸ್ವಲ್ಪ ವ್ಯೂ ಎಲ್ಲ ಹೋಯಿತು. ಮತ್ತು ಆದರೂ ನೋಡಿ, ಇಲ್ಲಿ ಕಾಣುವಾಗ ಸೂಪರಾಗಿ ಕಾಣುತ್ತಲ್ವ ನೋಡಿ. ನೋಡ ನೋಡ ಎಷ್ಟು ಚಂದ ಅಲ್ಲ. ಇಲ್ಲಿರುವ ಅಣ್ಣಂದಿರು ತುಂಬ ಹೊತ್ತಿನ ಮೀನು ಹಿಡಿತಾ ಇದ್ದಾರೆ. ಎಷ್ಟು ಹೊತ್ತಾಯಿತು ಅಂತ ಗೊತ್ತಿಲ್ಲ ನನಗೂ, ಆದರೂ ತುಂಬಾ ಮೀನು ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಮತ್ತೊಬ್ಬರು ಅಣ್ಣ ಮೀನು ಹಿಡಿಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಒಂದು ಮೀನು ಕೂಡ ಇವರಿಗೆ ಸಿಕ್ಕಿಲ್ಲ, ಆದರೂ ಟ್ರೈ ಮಾಡೋದನ್ನು ನಿಲ್ಲಿಸ್ತಾ ಇಲ್ಲ. ಹಾಗೆ ನೋಡ್ತಾ ಇದ್ದರೆ ಈ ಕಡೆ ನೋಡಿದರೆ ತುಂಬ ಅಲೆಗಳು ಬರ್ತಾಯಿದೆ, ಬಂಡೆಕಲ್ಲು ದೊಡ್ಡ ಬಂಡೆಕಲ್ಲು ಇದೆ. ಮತ್ತು ಕೆಲವೊಂದು ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ ಈ ಸಲ ಒಂದು ಭೇಟಿ ನೀಡೋಕ್ಕೆ. ಇವಾಗ ಈ ಅಣ್ಣ ಮೀನನ್ನು ಗಾಳ ಬಿಸಾಡೋಕ್ಕೆ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬ ಅಣ್ಣ ಯಾರೋ ಬರ್ತಾ ಇದ್ದಾರೆ, ಮೋಸ್ಟ್ಲಿ ಇವರ ಡ್ಯೂಟಿ ಆಯಿತು ಕಾಣುತ್ತೆ, ವಿಡಿಯೋ ಕೆಲಸ ಮುಗೀತು ಅನಿಸುತ್ತೆ. ಪಾಪ ಈ ಅಣ್ಣನಿಗೆ ಎಷ್ಟು ಹೊತ್ತಾದರೂ ಒಂದು ಮೀನು ಕೂಡ ಸಿಗಲಿಲ್ಲ. ಮತ್ತು ಈ ಅಣ್ಣ ಏನು ಮಾಡಿ ಅಂದರೆ ಪುನಃ ಮುಂದಕ್ಕೆ ಹೋಗಿ ಮೀನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮೀನು ಇನ್ನೂ ಸಿಗಲಿ ಅಂತ ನಾನು ಕೂಡ ಆಶಿಸ್ತೇನೆ. ಆದರೂ ನೋಡಿ ಯಾವ ಥರ ಟ್ರೈ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವರು ಹೊಸಬ್ರು ಅಂತ ಕಾಣುತ್ತೆ. ಅವ್ರು ಬಿಸಾಡೋ ಸ್ಟೈಲ್ ನೋಡಿದಾಗ ಸ್ವಲ್ಪ ಬೇರೆನೇ ಇತ್ತು, ಬಾಕಿ ಇರೋರೆಲ್ಲ ಆ ಥರ ಬಿಸಾಡಲ್ಲ. ಈ ಅಣ್ಣ ಅವಾಗಿಂದ ಕೂತಿದ್ದಾರೆ, ಬಟ್ ಇವರಿಗೆ ಮೀನು ಸಿಗ್ತಾ ಇದೆ, ಈ ಅಣ್ಣನಿಗೆ ಮೀನು ಸಿಗ್ತಾನೇ ಇಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಒಂದು ದೊಡ್ಡ ಮೀನು ಸಿಕ್ಕಿ ಇವರಿಗೆ. ಈ ಅಣ್ಣ ಆಗ್ತಾ ಇದ್ದಾರೆ, ಹೆತ್ತರೆ ಬಲೆ ಆಗ್ತಾ ಇದ್ದಾರೆ. ಸಿಗ್ಬೋದಾ ಮೀನು ಅಂತ ನೋಡ್ತಾ ಇರಬೇಕಾಗುತ್ತೆ. ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಅನ್ನೋದು ಬೇಸರ. ಏನಾಗುತ್ತೆ ನೋಡೋ, ಒಂದಾದರೂ ಮೀನು ಇವರಿಗೆ ಸಿಗಲಿ. ಆದರೂ ಆ ಅಲೆಗಳ ಮಧ್ಯೆ ಅಷ್ಟು ಧೈರ್ಯದಿಂದ ಅಲ್ಲಿ ನಿಲ್ಲೋದು ತುಂಬಾ ಕಷ್ಟ. ಅಂದರೆ ಅಲೆಯ ಸೌಂಡಿಗೆ ಭಯ ಆಗುತ್ತೆ, ಅಷ್ಟೊಂದು ಜೋರಾಗಿ ಅಲೆ ಇದೆ, ಮತ್ತು ಅದರೊಂದು ಆರ್ಭಟಗಳು ಜಾಸ್ತಿ ಆಗಿದೆ. ಈ ಅಣ್ಣ ಏನೋ ಹಿಡಿತಾ ಇದ್ದಾರೆ, ಮೋಸ್ಟ್ಲಿ ಇವರಿಗೆ ಮೀನು ಸಿಕ್ಕಿದೆ. ಅದು ಇವರಿಗೆ ಮೀನು ಸಿಗ್ತಾನೆ ಇತ್ತು ಆವಾಗಲಿಂದಲೂ, ಮತ್ತು ಮತ್ತೊಂದು ಅಣ್ಣನಿಗೆ ಮಾತ್ರ ಮೀನು ಸಿಗ್ತಾ ಇರಲಿಲ್ಲ. ಈ ಅಣ್ಣನಿಗೆ ಯಾವ ಮೀನು ಸಿಕ್ಕಿರ್ಬೋದು, ದೊಡ್ಡ ಮೀನಾ ಚಿಕ್ಕ ಮೀನಾ ಅಂತ ನೋಡಬೇಕು. ಆದರೂ ಹಿಡಿತಾ ಇರಬೇಕು. ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮೀನು, ಒಂದೊಳ್ಳೆ ಮೀನು ಸಿಕ್ಕಿದೆ, ಏನೋ ಒಂದು ಮೀನು ಸಿಕ್ಕಿದೆ. ಏನು ಹೆಸರು ಅಂತ ನನಗೂ ಗೊತ್ತಿಲ್ಲ.
ನಿಮ್ಗೇನಾದ್ರು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವುದು ಅಂತ. ಈ ಅಣ್ಣ ಪುನಃ ಟ್ರೈ ಮಾಡ್ತಾ ಇದ್ದಾರೆ, ಒಂದು ಮೀನು ಕೂಡ ಸಿಗಲಿಲ್ಲ. ಪುನಃ ಮುಂದೆ ಹೋಗ್ತಾ ಇದ್ದಾರೆ ಈ ಅಣ್ಣ. ಆದರೂ ಇವರ ತೆಗೆದಕ್ಕೆ ಮೆಚ್ಚಬೇಕು. ಇವರು ಬಿಸಾಡುವ ರೀತಿ ನೋಡುವಾಗಲೇ ಗೊತ್ತಾಗುತ್ತೆ ಇವರು ಒಳ್ಳೆ ಫಿಶರ್ ಏನಲ್ಲ, ಟ್ರೈ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸುಮ್ಮನೆ ಟೈಮ್ ಪಾಸಿಗೆ ಏನೋ ಟ್ರೈ ಮಾಡ್ತಾ ಇರಬೇಕು ಅನಿಸುತ್ತೆ. ಇಲ್ಲಾಂದರೆ ಒಂದು ಅವ್ರು ಬಿಸಾಡೋ ಸ್ಟೈಲ್ ಬೇರೆ ರೀತಿ ಇರುತ್ತೆ. ನೋಡೋ ಈ ಅಣ್ಣ ನೋಡಿ ಬಿಸಾಡೋ ಸ್ಟೈಲ್ ಮಾಡಿ, ಇವರು ಬಿಸಾಡಿದ ಸ್ಟೈಲು ಅವ್ರ ಬಿಸಾಡಿದ ಎರಡು ತುಂಬಾ ವ್ಯತ್ಯಾಸ ಇದೆ ಅಲ್ವಾ.